ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ದೇವನೊಬ್ಬ ನಾಮ ಹಲವು, ರಾಜಕೀಯದಲ್ಲಿ ಈ ಮಾತು ಮರೀಚಿಕೆ. ದಸರಾ ಉದ್ಘಾಟನೆ ವಿಚಾರವಾಗಿ ಶುರುವಾದಂಥ ಧರ್ಮ ಪಾಲಿಟಿಕ್ಸ್ ಈಗ ಮತ್ತೊಂದು ಮಜಲನ್ನ ಪಡ್ಕೊಂಡಿದೆ. ಚಾಮುಂಡಿ ಬೆಟ್ಟದ ಬಗ್ಗೆ ಡಿಕೆ ಶಿವಕುಮಾರ್ ಆಡಿದಂಥ ಮಾತು ಕೇಸರಿ ಪಡಿಯನ್ನ ಸಿಟ್ಟಿಗೇಳಿಸಿದೆ. ಬಿಜೆಪಿಗರ ವಾಗ್ಬಾಣಕ್ಕೆ ಡಿಸಿಎಂ ತಿರುಗುಬಾಣವನ್ನ ಬಿಟ್ಟು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥ ಮಂತ್ರವನ್ನ ಜಪಿಸಿದ್ದಾರೆ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಮತ್ತೆ ಯಾರ ಆಸ್ತಿಯಪ್ಪ? ಎಲ್ಲಾ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಅತ್ಯಂತ ಒಂದು ಆಘಾತಕಾರಿ ಹೇಳಿಕೆ, ಹಾಸ್ಯಾಸ್ಪದ. ಹಿಂದೂಗಳ ಆಸ್ತಿ ಏನಲ್ಲ, ಪಕ್ಕಾ ಹಿಂದೂಗಳ ಸ್ವತ್ತು, ಮುಸಲ್ಮಾನರ ಸ್ವತ್ತಲ್ಲ. ಚಾಮುಂಡಿ ಬೆಟ್ಟ ನಾಡ ದೇವತೆಯ ಆವಾಸ ಸ್ಥಾನ, ಸಾಂಸ್ಕೃತಿಕ ನಗರಿಯಲ್ಲಿರೋ ಶಕ್ತಿಪೀಠ, ಕೋಟ್ಯಂತರ ಭಕ್ತರ ಧಾರ್ಮಿಕ ನಂಬಿಕೆಯ ತಾಣ. ಆದ್ರೀಗ ಚಾಮುಂಡಿ ತಾಯಿಯ ಆಸ್ಥಾನ ರಾಜಕೀಯ ವಾಗ್ಬಾಣದ ಕೇಂದ್ರವಾಗಿದೆ. ಚಾಮುಂಡಿ ಬೆಟ್ಟ ಯಾರ ಸ್ವತ್ತು ಎಂಬ ಚರ್ಚೆ ದಸರಾ ಹಬ್ಬಕ್ಕಿಂತ ಜೋರಾಗಿದೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಏನಲ್ಲ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ, ಡಿಕೆಶಿ ವಿವಾದ. ಡಿಸಿಎಂ ಮಾತಿಗೆ ಸಂಸದ ಯದುವೀರ್ ಒಡೆಯರ್ ಆಕ್ಷೇಪ. ಚಾಮುಂಡಿ ಬೆಟ್ಟ, ಚಾಮುಂಡೇಶ್ವರಿ ತಾಯಿ ಹಿಂದೂಗಳ ಆಸ್ತಿಯಲ್ಲ, ಇದು ಡಿಕೆ ಶಿವಕುಮಾರ್ ಆಡಿದ್ದ ಮಾತು. ಬಾನೋ ಮುಷ್ತಾಕ್ ದಸರಾ ಉದ್ಘಾಟಿಸುವುದನ್ನ ಸಮರ್ಥಿಸುವ ಬರದಲ್ಲಿ ಡಿಸಿಎಂ ಸೃಷ್ಟಿ ಮಾಡಿರೋ ಮತ್ತೊಂದು ವಿವಾದ. ಸದ್ಯ ಡಿಕೆಶಿ ಬಾಯಿಂದ ಹೊರಹೊಮ್ಮಿದ್ದ ಈ ಮಾತೆ ಬಿಜೆಪಿಗರ ಕಣ್ಣು ಕೆಂಪಗಾಗಿಸಿದೆ. ಅದರಲ್ಲೂ ರಾಜವಂಶಸ್ಥ ಮೈಸೂರು ಸಂಸದ ಯದುವೀರ್ ಒಡೆಯರ್ರ ಕಡು ಕೋಪಕ್ಕೂ ಡಿಕೆ ಮಾತು ಗುರಿಯಾಗಿದೆ. ಡಿಸಿಎಂ ಮಾಡಿದ ಮಾತು ಅತ್ಯಂತ ಆಘಾತಕಾರಿ, ಹಾಸ್ಯಾಸ್ಪದ ಅಂತ ಯದುವೀರ್ ಒಡೆಯರ್ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ರಾಜವಂಶಸ್ಥ ಯದುವೀರ್ ಮಾತಿಗೆ ಡಿಕೆ ಶಿವಕುಮಾರ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅದು ಅತ್ಯಂತ ಒಂದು ಆಘಾತಕಾರಿ ಹೇಳಿಕೆ. ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ, ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಒಂದು ಹೇಳಿಕೆ ಬಂದಿರೋದು ಮತ್ತು ಮೈಸೂರಿನ ನಿವಾಸಿಗಳಿಗೆ ಧಕ್ಕೆ ಕೊಡುವಂಥದ್ದು ಹೇಳಿಕೆ ಬಂದಿರೋದು ನಿಜಕ್ಕೂ ಖಂಡನೀಯ. ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡಿಕೊಂಡು ಈ 2,000 ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡುವಂಥ ಶಕ್ತಿ ಕೊಡೋದು ನಮಗೆ ಅಂತ. ಸೊ 2,000 ನಮಗೆ ಆ ದೇವಿ ಆಶೀರ್ವಾದ ಮಾಡೋದು. ಬರೀ ಹಿಂದೂ ಅವ್ರಿಗೆಲ್ಲ ಕೊಡ್ತಾ ಇದೀವಾ? ಹಿಂದೂಗಳಷ್ಟೇ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿಲ್ಲ. ತಮ್ಮ ಮಾತನ್ನ ಸಮರ್ಥಿಸಿಕೊಂಡ ಡಿಕೆ ಶಿವಕುಮಾರ್. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂಬ ಮಾತನ್ನ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ರಾಜವಂಶಸ್ಥರು ಮತ್ತು ಸರ್ಕಾರ ಎರಡೂ ಸೇರಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆ ಅಂತ ಕರೆದಿದ್ದಾರೆ. ನಾವು ಹಿಂದೂಗಳು ಮಾತ್ರ ಬರಬೇಕು ಅಂದ್ರೆ ಹೇಗೆ ಅಂತ ಬಿಜೆಪಿಗರಿಗೆ ಪ್ರಶ್ನೆ ಮಾಡಿದ್ದಾರೆ. ರಾಜವಂಶಸ್ ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡ ದೇವತೆ ಅಂತ ಕರೆದಿದ್ದಾರೆ. ನಾವು ಕೂಡ ನಮ್ಮ ನಾಡ ದೇವತೆ ಅಂತ ನಾವು ಕರೆದಿದ್ದೀವಿ. ಇದು ಸರ್ಕಾರದ ಆಸ್ತಿ. ಈಗ ಸರ್ಕಾರದ ಆಸ್ತಿ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರಾಗಲಿ ಮೊದಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇಲ್ಲ. ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರೋಂಥ ಒಂದು ದೇವಿ. ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು, ಬೇರೆಯವ್ರು ಏನಾದ್ರು ಬರಬಾರ್ದು ಅಂತ ಹೇಳ್ತಾ ಇದೀವ? ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರ್ಯಾರು ಬರೋದು ಬೇಡವಾ? ಚಾಮುಂಡಿ ಬೆಟ್ಟ ಯಾರ ಆಸ್ತಿ? ಡಿಕೆಶಿಗೆ ಶೋಭಾ ಪ್ರಶ್ನೆ. ಡಿಕೆ ಶಿವಕುಮಾರ್ ಹುಟ್ಟುಹಾಕಿರೋ ಮತ್ತೊಂದು ವಿವಾದದ ಬಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿ ನುಡಿಯನ್ನ ಆಡಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂದ್ರೆ ಯಾರ ಆಸ್ತಿ? ವಕ್ಫ್ ಆಸ್ತಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಚಾಮುಂಡೇಶ್ವರಿ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ,
ಮತ್ತೆ ಯಾರ ಆಸ್ತಿಯಪ್ಪ? ನಾನು DK ಶಿವಕುಮಾರ್ಗೆ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಚಾಮುಂಡಿ ಬೆಟ್ಟ ಯಾರ ಆಸ್ತಿ? ಟಿಪ್ಪು ಆಡಳಿತ ಮಾಡಿದ ಅಂತ ಹೇಳಿ ವಕ್ಫ್ ಆಸ್ತಿ ಅಂತ ನೀವು ಘೋಷಣೆ ಮಾಡಕ್ಕೆ ಹೊರಟಿದ್ದೀರಾ? ಹಲವಾರು ಮಠ ಮಂದಿರಗಳಿವತ್ತು ಸಂಕಷ್ಟದಲ್ಲಿದ್ದಾವೆ. ಪಾಣಿಯಲ್ಲಿ ವಕ್ಫ್ ಅನ್ನುವಂತ ವಿಚಾರ ನಮೂದಾಗಿದೆ. ನೀವು ಚಾಮುಂಡಿ ಬೆಟ್ಟವನ್ನ ಕೂಡ ಕಾಂಟ್ರವರ್ಸಿಗೆ ತಂದಿದ್ದೀರಿ ಟು ಪ್ಲೀಸ್ ಯುವರ್ ಬಾಸಸ್. ಕರ್ನಾಟಕ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ. ರಾಜಕೀಯಕ್ಕಾಗಿ ಇಲ್ಲಿ ಧರ್ಮದ ವಿಷಬೀಜ ಬಿತ್ತುವ ಕೆಲಸ ಆಗ್ತಿದೆ ಅನ್ನೋದು ಕಾಂಗ್ರೆಸ್ ವಾದ. ಆದ್ರೆ ದಸರಾ ಅಂದ್ರೆ ಹಿಂದೂಗಳ ಧಾರ್ಮಿಕ ಹಬ್ಬ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿನಾ ಅಂತ ಪ್ರಶ್ನಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕಮಲಪಡಿಯ ಪ್ರತಿವಾದ. ಈ ವಾದ ವಿವಾದದ ಮಧ್ಯೆ ತಲೆತಲಾಂತರದಿಂದ ಆಚರಣೆಗಳಿಗೆ ಚ್ಯುತಿಯಾಗದಂತೆ ದಸರಾ ನಡೆದ್ರೆ ಮಾತ್ರ ಚಾಮುಂಡಿ ತಾಯಿ ಮೆಚ್ಚಿಯಾಳು. ಮೈಸೂರಿನಿಂದ ರವಿ ಪಾಂಡವಪುರ ಜೊತೆ ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.